ಈ ವಿಡಿಯೋದಲ್ಲಿ ಪುನರ್ವಸು ನಕ್ಷತ್ರದವರು ತಮ್ಮ ದೋಷ ನಿವಾರಣೆಗಾಗಿ, ಕಷ್ಟಗಳ ಪರಿಹಾರಕ್ಕಾಗಿ ಯಾವ ಶ್ಲೋಕವನ್ನು ಪಠಣ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಚಿಂತಕಿ, ಲೇಖಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದೇ ಇದ್ದರೆ ಮಂಗಳವಾರ ಹಾಗೂ ಶನಿವಾರ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ಪುನರ್ವಸು ನಕ್ಷತ್ರದ ಮೊದಲನೇ ಪಾದದವರು ಹೇಳ್ಕೊಳ್ಬೇಕಾದ ಶ್ಲೋಕ: ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ಧನ ಅಹ ಸಂವರ್ತಕೋ ವಹ್ನಿ ರನಿಲೋ ಧರಣೀಧರಃ. ನಾಮಗಳ ಅರ್ಥ: ಸಂಸಾರವೆಂಬ ಚಕ್ರವನ್ನು ತಿರುಗಿಸುವವನು, ಪ್ರಪಂಚದಲ್ಲಿಯ ಅನೇಕ ಆಸೆ ಆಕಾಂಕ್ಷೆಗಳಿಂದ ದೂರವಾಗಿರುವವನು, ಎಲ್ಲೆಡೆಯಲ್ಲೂ ಆವರಿಸಿರುವವನು, ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡುವವನು, ಹಗಲಿನ ನಿಯಂತ್ರಕನು, ಅಗ್ನಿಯ ರೂಪದಲ್ಲಿರುವವನು, ಸರ್ವವ್ಯಾಪಿಯಾಗಿರುವವನು, ಧರಣೀಧರಃ ಭೂಮಿಯನ್ನು ಎತ್ತಿ ಹಿಡಿದಿರುವವನು. ಪುನರ್ವಸು ನಕ್ಷತ್ರದ 2ನೇ ಪಾದದವರು 26ನೇ ಶ್ಲೋಕವನ್ನು ಹೇಳ್ಕೊಳ್ಬೇಕು. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಗ್ ವಿಶ್ವಭುಗ್ ವಿಭುಃ ಸತ್ಕರ್ತ ಸತ್ಕೃತ ಸಾಧು ಜಹನು ನಾರಾಯಣೋ ನರಃ. ಸುಪ್ರಸಾದ ಒಳ್ಳೆಯ ಪ್ರಸಾದ, ಔದಾರ್ಯವನ್ನು ತೋರುವವನು, ಶುದ್ಧವಾದ ಮನಸ್ಸುಳ್ಳವನು, ಇಡೀ ಜಗತ್ತಿನ ಸೃಷ್ಟಿಕರ್ತ, ಎಲ್ಲ ವಸ್ತುಗಳಲ್ಲಿ ಇರುವವನು ಮತ್ತು ಅವುಗಳನ್ನು ಕಾಪಾಡುವವನು, ಒಳ್ಳೆಯದನ್ನು ಮಾಡುವವನು, ಒಳ್ಳೆಯವರಿಂದ ಸತ್ಕಾರ್ಯಕ್ಕೆ ಒಳಗಾಗುವವನು, ಎಲ್ಲರನ್ನೂ ಮೋಕ್ಷ ಮಾರ್ಗದಲ್ಲಿ ನಡೆಸುವವನು, ಗುಪ್ತನಾಗಿರುವವನು, ಆತ್ಮಗಳ ಮೋಕ್ಷಕ್ಕೆ ನೆರವಾಗುವವನು, ನಾಶವಾಗದಿರುವವನು. ಪುನರ್ವಸು ನಕ್ಷತ್ರದ 3ನೇ ಪಾದದವರಿಗೆ 27ನೆಯ ಶ್ಲೋಕ: ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃಚ್ಯುಚಿಃ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನಃ. ನಾಮಗಳ ಅರ್ಥ: ಅಸಂಖ್ಯವಾದ ನಾಮರೂಪಗಳನ್ನು ಹೊಂದಿರುವವನು, ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ಜ್ಞಾನದ ಮೂಲಕ ತಿಳಿಯಲಾಗದವನು, ಅದ್ವಿತೀಯನಾದವನು, ತನ್ನ ಭಕ್ತರನ್ನು ಉನ್ನತವಾದ ಮಾರ್ಗದಲ್ಲಿ ನಡೆಸುವವನು, ಶುದ್ಧಾತ್ಮನಾದವನು, ಎಲ್ಲ ಪ್ರಿಯವಾದ ವಸ್ತುಗಳನ್ನು ತನ್ನಲ್ಲಿ ಇರಿಸಿಕೊಂಡವನು, ಎಲ್ಲ ಬೇಡಿಕೆಗಳನ್ನು ಈಡೇರಿಸುವವನು, ಅಮೋಘವಾದ ಶಕ್ತಿಗಳನ್ನು ನೀಡುವವನು, ಮೋಕ್ಷದ ಸಾಧನವಾಗಿರುವವನು. ಪುನರ್ವಸು ನಕ್ಷತ್ರದ 4ನೇ ಪಾದದವರಿಗೆ 28ನೆಯ ಶ್ಲೋಕ: ವೃಷಾ ಹಿ ವೃಷಭೋ ವಿಷ್ಣುರ್ ವೃಷಪರ್ವಾ ವೃಷೋಧರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರಃ. ಧರ್ಮದ ಮೂಲಕ ಬೆಳಗುವವನು, ದಯೆಯ ಮಳೆಗರೆಯುವವನು, ಎಲ್ಲ ಕಡೆಗಳಲ್ಲೂ ವ್ಯಾಪಿಸಿರುವವನು, ತನ್ನನ್ನು ತಲುಪಲು ಧರ್ಮವೆಂಬ ಮೆಟ್ಟಿಲುಗಳನ್ನು ಮಾಡಿದವನು, ಧರ್ಮವನ್ನು ತನ್ನ ಉದರವಾಗಿ ಇರಿಸಿಕೊಂಡಿರುವವನು, ಎಲ್ಲರನ್ನೂ ಪೋಷಿಸುವವನು, ಎಲ್ಲರನ್ನೂ ಬೆಳೆಸುವವನು, ವಿಶೇಷನಾದವನು, ವೇದಗಳ ಸಾಗರವಾಗಿರುವವನು.